हेलो बच्चों, मैं आज आपको पढ़ा रही हूँ 7वीं कक्षा के 10th चैप्टर मेरी अभिलाषा है। इससे पहले हमारे चैनल को लाइक करो और सब्सक्राइब करो। ओके बच्चों, अभी देखें पद्य भाग को। है मेरी अभिलाषा है। कवि का नाम है द्वारिका प्रसाद माहेश्वरी। कवि द्वारिका प्रसाद माहेश्वरी जी ने अपने अपने अभिलाषा को इस कविता के मूलक जरिए हमको बताया गया है। देखें, पहले कवि परिचय देखें। कवि परिचय। ग्राम ग्राम रोहता, आगरा, उत्तर प्रदेश में जन्म द्वारिका प्रसाद माहेश्वरी जी 1916 से 1998 ಅಂದರೆ ಅವರ ಜನ್ಮ ಆಗಿದ್ದು ಉತ್ತರ ಪ್ರದೇಶದ ಗ್ರಾಮ ಒಂದು ಊರು ಹಳ್ಳಿನಲ್ಲಿ, ರೋಹ್ತಾ ಅನ್ನೋ ಹಳ್ಳಿನಲ್ಲಿ. ದ್ವಾರಿಕಾ ಪ್ರಸಾದ್ ಮಹೇಶ್ವರಿ ಜಿ ಅವರು 1916ರಲ್ಲಿ ಹುಟ್ಟಿದ್ದು. अपने जीवन काल में उत्तर प्रदेश हिंदी संस्थान द्वारा बाल साहित्य पुरस्कार और उत्तर प्रदेश सरकार द्वारा ಸರಸ್ವತಿ ಸಾಧನಾ ಸಮ್ಮಾನ್ ಸೆ ಪುರಸ್ಕೃತ ಹೈ. ಅವರು ಬಾಲ್ಯಕಾಲದಲ್ಲಿ ಮತ್ತು ಓದಿದ್ದ ಆದಮೇಲೆ ಅವರ ಏನೇನು ಪುರಸ್ಕಾರಗಳನ್ನು ತಗೊಂಡಿದ್ದಾರೆ, ಉತ್ತರ ಪ್ರದೇಶದ ಹಿಂದಿ ಸಂಸ್ಥಾನದ ಮೂಲಕ ಬಾಲ ಸಾಹಿತ್ಯ ಪುರಸ್ಕಾರ ಮತ್ತು ಸರಸ್ವತಿ ಸಾಧನಾ ಸಮ್ಮಾನ್ ಅನ್ನೋ 2 ಪುರಸ್ಕಾರಗಳನ್ನು ಅವರು ಪಡ್ಕೊಂಡಿದ್ರಂತೆ. ಇನ್ಕ ಪ್ರಮುಖ ರಚನಾಯೆ, ಇವರ ಪ್ರಮುಖ ರಚನೆಗಳು ಅಂದರೆ ಅವರ ಒಂದು ಏನೇನು ಬರೆದಿದ್ದಾರೆ, ಯಾವ್ಯಾವ ರಚನೆಗಳು, ಕೃತಿಗಳನ್ನು ಬರೆದಿದ್ದಾರೆ ನೋಡೋಣ. ಕವಿತಾ ಸಂಗ್ರಹ ಫೂಲ್ ಔರ್ ಶೂಲ್, ಖಂಡಕಾವ್ಯ ಕ್ರೌಂಚವಧ, ಸತ್ಯ ಕಿ ಜೀತ್, ಬಾಲಕಾವ್ಯ ಕೃತಿಯಾँ वीर तुम बड़े चलो, हम सब, सुमन एक उपवन के, सोने की कुल्हाड़ी, कातों और गाँव, सूरज सा चमकों में, बाल गीतायन, ये सभी द्विवेदी द्वारिका प्रसाद माहेश्वरी जी के कृतियाँ हैं. आप और एक बार ठीक से पढ़ लो. अभी शब्दार्थ देखें. ಅಭಿಲಾಷಾ ಇಚ್ಛಾ ಅಂದರೆ ಇಷ್ಟಪಡುವಂಥದ್ದು, ಆಸೆ. ಚಂದ ಚಂದ್ರಮ ಅಂದರೆ ಇದು ಚಂದ್ರ ಅಂತ. ಚಮಕ್ನ ಪ್ರಕಾಶಿತ್ ಹೋನ, ಹೊಳಪು ಹೊಳೆಯೋದು. ಝಲ್ಮಲ್ ಚಮಕ್ ದಮಕ್, ಅದು ಸೇಮ್ ಅಂದರೆ ಹೊಳಪು. ಉಜ್ವಲ್ ಪ್ರಕಾಶ್ಮಾನ್, ದಮಕ್ನ ಚಹಕ್ನ ಅಂದರೆ ಇಂಚರ ಕೂಗುವುದು. ಚಮಕ್ನ ಅದೂ ಹೊಳಪು, ಹೊಳೆಯುವಂಥದ್ದು. ಕಾಂತಿಯುತ ಅಂತ ಹೇಳ್ಬೋದು. ಮಹಕ್ನ ಖುಷ್ಬೂದಾರ್ ಹೋನ. ವಿಹಗ್ ಪಕ್ಷಿ ಅಂದರೆ ಬರ್ಡ್ಸ್. ಚಹಕ್ ಕಲರವ್ ಅಂದರೆ ಪಕ್ಷಿಗಳ ಇಂಚರ. ನಭ ಆಕಾಶ್ ಅಂದರೆ ಆಕಾಶ, ಆಸ್ಮಾನ್ ಅದು. ಕುಹಕ್ನ ಪಕ್ಷಿ ಕಾ ಬೋಲ್ನ. ದೃಢ ಮಜಬೂತ್ ಅಂದರೆ ಸ್ಟ್ರಾಂಗ್ ಅಂತ. ओके बच्चों, अभी आगे देखें इस कविता के इंट्रोडक्शन. ध्यान से सुनो. इस कविता में सेवा, त्याग, सहनशीलता, दृढ़ता आदि जीवन मूल्यों को अपनाने का संदेश है. ಅಂದರೆ ಏನೇನು ಹೇಳಿದ್ದಾರೆ ಕವಿ ಇಲ್ಲಿ? ಈ ಕವಿತೆಯ ಮೂಲಕ ನಮಗೆ ಸೇವೆ ಅಂದರೆ ಸೇವಾ ಅಂದರೆ ಸೇವೆ, ತ್ಯಾಗ ಅಂದರೆ ತ್ಯಾಗ ಗೊತ್ತಲ್ವಾ, ಮತ್ತು ಸ್ಯಾಕ್ರಿಫೈಸ್ ಆ್ಯಂಡ್ ಸಹನಶೀಲತಾ ಅಂದರೆ ತಾಳ್ಮೆಯಿಂದ ಇರೋದು, ಪೇಷನ್ಸು. ದೃಢತಾ ಅಂದರೆ ಸ್ಟ್ರಾಂಗ್ ಆಗಿರೋದು. ಈ ಎಲ್ಲ ಮೌಲ್ಯಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಈ ಪದ್ಯದ ಮೂಲಕ. ಅದು ಹೇಗೆ ನಾವು ಅಳವಡಿಸ್ಕೋಬೇಕು, ಯಾವುದರಿಂದ ತಗೊಂಡಾಗ ಆ ಎಲ್ಲ ಗುಣಗಳು ನಮಗೆ ಸಿಗುತ್ತೆ ಅಂತ ಈ ಪದ್ಯದ ಮೂಲಕ ಕವಿಯವರು ನಮಗೆ ಹೇಳಿದ್ದಾರೆ. ಇದೆಲ್ಲವನ್ನು ಮೈಗೂಡಿಸ್ಕೊಂಡ್ರೆ ಜೀವನ್ ಮೌಲ್ಯೋಂಕೋ ಅಪ್ನಾನೇಕ ಸಂದೇಶ, ಈ ಎಲ್ಲ ಮೌಲ್ಯಗಳನ್ನು ನಾವು ನಮ್ಮದಾಗಿ ಮಾಡಿಕೊಂಡಾಗ ನಾವು ಒಬ್ಬ ಮಾನವೀಯ ವ್ಯಕ್ತಿಯಾಗಿ ಬೆಳೆಯೋಕ್ಕೆ ಸಾಧ್ಯ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಬಹುದು. ಓಕೆ, ಅಭಿ ದೇಖ್ ಲೋ. ಸೂರಜ್ ಸಾ ದಮ್ಕು ಮೇ,
ಸೂರಜ್ ಅಂದರೆ ಸೂರ್ಯ, ಸನ್. ಸೂರ್ಯನ ಹಾಗೆ ನಾನು ಹೊಳಿಬೇಕು. ಚಂದಾಸ ಚಮ್ಕೂಮೆ, ಚಂದ್ರನ ಹಾಗೆ ಕಾಂತಿಯುತವಾಗಿ ಬೆಳಗಬೇಕು. ಜಲ್ಮಲ್ ಜಲ್ಮಲ್ ಉಜ್ವಲ್ ತಾರೋನ್ಸ ಧಮ್ಕೂಮೆ ಅಂದರೆ ಮಿಣಮಿಣ ಅನ್ನುವಂಥ ಚಮಕ್ ದಮಕ್. ಜಲ್ಮಲ್ ಜಲ್ಮಲ್ ಅಂದರೆ ಚಮಕ್ ದಮಕ್ ಅಂತ. ಉಜ್ವಲ್ ತಾರೋನ್ಸ ಧಮ್ಕೂಮೆ, ಮಿಣಮಿಣ ಅಂತ ಮಿಣುಗುವ. ಟ್ವಿಂಕ್ಲಿಂಗ್, ನಕ್ಷತ್ರಗಳು ಹೇಗಿರುತ್ತೆ, ಟ್ವಿಂಕ್ಲಿಂಗ್ ಅಂದರೆ ಮಿಣಮಿಣ ಅನ್ನುವಂಥ ನಕ್ಷತ್ರಗಳ ಹಾಗೆ ನಾನು ಮಿಣುಗಬೇಕು. ಎ ಮೇರಿ ಅಭಿಲಾಷಾ ಹೇ, ಇದು ಕವಿಯವರ ಅಭಿಲಾಷೆ, ಅಂದರೆ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ. ಫೂಲೋ ಸಾ ಮಹಕೂಮೆ, ಫೂಲೋ ಅಂದರೆ ಏನು, ಹೂಗಳು, ಫ್ಲವರ್ಸ್. ಹೂಗಳ ಹಾಗೆ ನಾನು ಹರಳಿ ನಗಬೇಕು. ವಿಹಗೋನ್ ಸಾ ಚಹಕೂಮೆ, ವಿಹಗ್ ಅಂದರೆ ಪಕ್ಷಿಗಳು, ಪಕ್ಷಿಗಳ ಹಾಗೆ ನಾನು ಕೂಗಬೇಕು, ಇಂಚರ ಮಾಡಬೇಕು. ಗೂಂಜ್ ಗೂಂಜ್ ಗೂಂಜಿತ್ ಕರ್ವನ್ ಉಪವನ್ ಕೋಯಲ್ಸ ಕುಹುಕೂಮೆ ಅಂದರೆ ಇಡೀ ವನ್ ಅಂದರೆ ಫಾರೆಸ್ಟ್, ಕಾನನ, ಕಾಡು, ಇಡೀ ಕಾಡೆಲ್ಲ ಕೇಳಿಸೋ ಹಾಗೆ ಕೋಯಲ್ ಕೂಗಿದ್ರೆ ಎಲ್ಲ ಕಡೆಗೂ ಕೇಳಿಸುತ್ತಲ್ಲ, ಆ ರೀತಿ ನಾನು ಕೂಗಬೇಕು. ಅಷ್ಟು ಇಂಪಾಗಿ ನಾನು ಧ್ವನಿಯನ್ನು ಮಾಡಬೇಕು. ಮೇರಿ ಅಭಿಲಾಷಾ ಹೇ, ಇದೇ ನನ್ನ ಆಸೆ ಅಂತ ಇಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ. ಕವಿಯಾರು ದ್ವಾರಿಕಾ ಪ್ರಸಾದ್ ಮಹೇಶ್ವರಿ. ನಭ್ಸೆ ನಿರ್ಮಲ್ತಾ ಲೂಂ, ನಭ ಅಂದರೆ ಆಕಾಶ, ಆಗಸ, ಸ್ಕೈ. ಈ ಆಕಾಶದಿಂದ ಏನನ್ನು ತಗೋಬೇಕು, ಶುಭ್ರತೆಯನ್ನು. ನಿರ್ಮಲತಾ ಅಂದರೆ ಶುಭ್ರತೆ, ಪ್ಯೂರ್ನೆಸ್, ಅದನ್ನು ನಾನು ನನ್ನದಾಗಿ ಮಾಡ್ಕೋಬೇಕು. ಶಶಿ ಸೇ ಶೀತಲ್ತಾ ಲೂಂ, ಶಶಿ ಅಂದರೆ ಚಂದ್ರ, ಚಂದ್ರನಿಂದ ಏನನ್ನು ತಗೋಬೇಕು, ಚಂದ್ರಕಾಂತಿಯನ್ನು ನಾನು ತೆಗೆದುಕೋಬೇಕು. ಧರ್ತಿ ಸೇ ಸಹಿಷ್ಣುತಾ ಅಂದರೆ ಧರ್ತಿ ಅಂದರೆ ಭೂಮಿ ಮೇಲೆ ಏನೇನೋ ಇದೆ, ಜೀವರಾಶಿಗಳು ಎಲ್ಲ ಏನೇನೋ ಇದೆ, ಆದರೂ ಭೂಮಿ ಆ ಭಾರವನ್ನು ತಾಳ್ಮೆಯಿಂದ ತಡ್ಕೊಂಡು ಇದೆ ಅಲ್ವಾ, ಹಾಗೆ ನಾವು ಆ ಭೂಮಿಯಿಂದ ನಾನು ತಾಳ್ಮೆಯನ್ನು ತೆಗೆದುಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಪರ್ವತ್ಸೆ ದೃಢತಾ ಲೂಂ, ದೃಢತಾ ಅಂದರೆ ಸ್ಟ್ರಾಂಗ್, ಬಲ, ಶಕ್ತಿಯಿಂದ ಇರುವಂಥದ್ದು. ಪರ್ವತ ಅಂದರೆ ಹಿಲ್, ಬೆಟ್ಟದಿಂದ, ಪರ್ವತದಿಂದ ನಾನು ಸ್ಟ್ರಾಂಗ್ನೆಸ್ಸನ್ನು ತಗೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅದೆಲ್ಲ ತಗೊಂಡಾಗ ಪರ್ವತ್ಸೆ ದೃಢತಾಲು, ಪರ್ವತದಿಂದ ಸ್ಟ್ರೆಂತನ್ನು ತಗೊಳ್ಬೇಕು. ಈ ಎಲ್ಲ ಮೌಲ್ಯಾನ್ವಿತ ಗುಣಗಳನ್ನು ನಾವು ನೇಚರಿಂದ ಪಡ್ಕೊಂಡು ನ್ಯಾಚುರಲ್ ಆಗಿ ಬೆಳೆದಾಗ ನಾವು ಈ ಸಮಾಜದಲ್ಲೇ ಒಳ್ಳೆಯ ವ್ಯಕ್ತಿಗಳಾಗಿ ಕಾಣಿಸ್ಬಹುದು. ओके बच्चों, अभी इस पद्य भाग आपको अच्छी से समझ में आए ना, और एक बार पढ़ लो, सीखो अच्छे से. ओके, थैंक यू.